ಲಿಫ್ಟ್ ದಿಢೀರ್ ಚಲಿಸಿ ಮಹಿಳೆ ಸಾವು, ಮಗಳು ಮೊಮ್ಮಗನ ಕಣ್ಣೆದುರೇ ದುರಂತ ವಿಡಿಯೋ ವೈರಲ್. ಆಂಧ್ರ ಪ್ರದೇಶದ ಒಂಗೋಲ್ನ ಅಪಾರ್ಟ್ಮೆಂಟ್ನಲ್ಲಿ ಬಾಗಿಲು ತೆರೆದಿದ್ದಾಗಲೇ ಲಿಫ್ಟ್ ಏಕಾಏಕಿ ಚಲಿಸಿದ ಪರಿಣಾಮ ವನಿತಾ ಎಂಬ ಮಹಿಳೆ ಗಂಭೀರವಾಗಿ ಗಾಯಗೊಂಡು ಮೃತಪಟ್ಟಿದ್ದಾರೆ. ಮಗಳು ಮತ್ತು ಮೊಮ್ಮಗ ಲಿಫ್ಟ್ನಿಂದ ಹೊರಬಂದ ಬಳಿಕ ಘಟನೆ ನಡೆದಿದೆ. ಗಾಯಗೊಂಡ ಮಹಿಳೆಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದರೂ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಆಂಧ್ರ ಪ್ರದೇಶದ ಒಂಗೋಲ್ನ ವಸತಿ ಸಮುಚ್ಚಯ ಒಂದರಲ್ಲಿ ಲಿಫ್ಟ್ ಬಾಗಿಲು ತೆರೆದಿದ್ದಾಗಲೇ ಏಕಾಏಕಿ ಚಲಿಸಿದ ಪರಿಣಾಮ ಮಹಿಳೆಯೊಬ್ಬರು ಗಂಭೀರವಾಗಿ ಗಾಯಗೊಂಡು ಮೃತಪಟ್ಟಿರುವ ದಾರುಣ ಘಟನೆ ನಡೆದಿದೆ. ಮೃತ ಮಹಿಳೆಯನ್ನ ವನಿತಾ ಎಂದು ಗುರುತಿಸಲಾಗಿದೆ. ಅವರು ತಮ್ಮ ಮಗಳು ಹಾಗೂ ಮೊಮ್ಮಗನೊಂದಿಗೆ ಲಿಫ್ಟ್ನಲ್ಲಿ ಪ್ರಯಾಣಿಸ್ತಾ ಇದ್ರು. ಸೂರ್ಯ ಟವರ್ಸ್ ಅಪಾರ್ಟ್ಮೆಂಟ್ನಲ್ಲಿ ಈ ಘಟನೆ ನಡೆದಿದೆ. ಸದ್ಯ ಘಟನೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಲಿಫ್ಟ್ ನಿಗದಿತ ಮಹಡಿಗೆ ತಲುಪಿದ ಬಳಿಕ ವನಿತಾ ಅವರ ಮಗಳು ಹಾಗೂ ಮೊಮ್ಮಗ ಹೊರ ಬಂದಿದ್ದಾರೆ. ಆದ್ರೆ ವನಿತಾ ಹೊರಬರುವ ಮುನ್ನವೇ ಬಾಗಿಲು ತೆರೆದ ಸ್ಥಿತಿಯಲ್ಲೇ ಲಿಫ್ಟ್ ಏಕಾಏಕಿ ಕೆಳಕ್ಕೆ ಚಲಿಸಲು ಆರಂಭಿಸಿದೆ. ಅನಿರೀಕ್ಷಿತವಾಗಿ ಲಿಫ್ಟ್ ಚಲಿಸಿದ್ದರಿಂದ ಗಾಬರಿಗೊಂಡ ವನಿತಾ ತಕ್ಷಣ ಹೊರಬರಲು ಪ್ರಯತ್ನಿಸಿದ್ದಾರೆ. ಈ ವೇಳೆ ಅವರು ಲಿಫ್ಟ್ನಲ್ಲಿ ಸಿಲುಕಿಕೊಂಡು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ವೈರಲ್ ಆದ ವಿಡಿಯೋದಲ್ಲಿ ವನಿತಾ ಅವರ ಮಗಳು ಲಿಫ್ಟ್ನ ಬಾಗಿಲನ್ನು ತೆರೆಯಲು ಪ್ರಯತ್ನಿಸುತ್ತಾ ಸಹಾಯಕ್ಕಾಗಿ ಕೂಗುತ್ತಿರುವುದು ಕಂಡುಬಂದಿದೆ. ಬಳಿಕ ಅಪಾರ್ಟ್ಮೆಂಟ್ನ ನಿವಾಸಿಗಳು ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಾಚರಣೆ ನಡೆಸಿ ವನಿತಾ ಅವರನ್ನ ಲಿಫ್ಟ್ನಿಂದ ಹೊರತೆಗೆದಿದ್ದಾರೆ. ಅವರನ್ನು ಲಿಫ್ಟ್ನಿಂದ ಹೊರತೆಗೆಯುತ್ತಿದ್ದಂತೆ ಗಂಭೀರವಾಗಿ ಗಾಯಗೊಂಡಿದ್ದ ವನಿತಾ ಅವರನ್ನ ತಕ್ಷಣ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಯಿತು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ. ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ವಸತಿ ಸಮುಚ್ಚಯಗಳಲ್ಲಿ ಲಿಫ್ಟ್ಗಳ ಸುರಕ್ಷತೆ ಹಾಗೂ ನಿರ್ವಹಣೆ ಕುರಿತು ಗಂಭೀರ ಪ್ರಶ್ನೆಗಳು ಎತ್ತಿವೆ. ಲಿಫ್ಟ್ ಬಾಗಿಲು ತೆರೆದಿರುವಾಗ ಅದು ಚಲಿಸಲು ಹೇಗೆ ಸಾಧ್ಯವಾಯಿತು ಎಂಬುದರ ಕುರಿತು ಪರಿಶೀಲನೆ ನಡೆಯಬೇಕಿದೆ. ಇತ್ತೀಚೆಗೆ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಕೂಡ ಲಿಫ್ಟ್ನಲ್ಲಿ ಸಿಲುಕಿಕೊಂಡು ಘಟನೆ ನಡೆದಿತ್ತು. ಕೇರಳದಂತ ತಿರುವನಂತಪುರಂನಲ್ಲಿ ಖಾಸಗಿ ಹೋಟೆಲ್ನ ಲಿಫ್ಟ್ನಲ್ಲಿ ಸಿಲುಕಿದ್ದ ಅವರನ್ನ ಅಗ್ನಿಶಾಮಕ ಮತ್ತು ರಕ್ಷಣಾ ಸಿಬ್ಬಂದಿ ಕೆಲವೇ ನಿಮಿಷಗಳಲ್ಲಿ ಕಾಪಾಡಿದ್ರು. ಲಿಫ್ಟ್ ಬಾಗಿಲು ತೆರೆಯಲು ಸಿಬ್ಬಂದಿ ಹೈಡ್ರಾಲಿಕ್ ಉಪಕರಣ ಬಳಸಿದ್ರು. ಬಳಿಕ ತ್ವರಿತವಾಗಿ ಕಾರ್ಯಾಚರಣೆ ನಡೆಸಿದ ಕೇರಳ ಅಗ್ನಿಶಾಮಕ ಮತ್ತು ರಕ್ಷಣಾ ಸೇವಾ ಸಿಬ್ಬಂದಿಗೆ ಶಶಿ ತರೂರ್ ಧನ್ಯವಾದ ಸಲ್ಲಿಸಿದ್ರು.